ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ NIA ಕೊಟ್ರೆ ನಾವು NIA ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಅದೇ ಇದು ಒಂದು ಮರ್ಡರ್ ಕೇಸು. ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು, 5 ಕೇಸೇನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ನಾನಾಗ್ಲಿ ಮತ್ತೆ ಯಾರಾಗ್ಲಿ ಭೇಟಿ ಮಾಡಲಿಲ್ಲ. ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡಿದ್ದೇವೆ. ಈಗಾಗಲೇ 8 ಜನನ ಅರೆಸ್ಟ್ ಮಾಡಿದ್ದೇವೆ. ಸರ್, ಇದು ರಿವೆಂಜ್ ಆಗಿ ಆಗಿರುತ್ತೆ ಏನಂತ ತನಿಖೆ ಆಗೋ ತನಕ ಏನು ಗೊತ್ತಾಗೋದಿಲ್ಲ. ತನಿಖೆ ಆದ್ಮೇಲೆನೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಅದಕ್ಕೆ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳೋದು ಸರಿ ಕಾಣಿಸಲ್ಲ. ಪಾಜಿಲ್ ಅವ್ರ ಸಹೋದರ ಕೂಡ 5 ಲಕ್ಷ ಕೊಟ್ಟಿದ್ದ ಹಂತಕರಿಗೆ. ಅದೇ ನಾ ಹೇಳಿದ್ನಲ್ಲ, ತನಿಖೆ ಆಗೋ ತನಕ ಇದು ಯಾವುದನ್ನು ಕೂಡ ನಾವು ಕನ್ಕ್ಲೂಡ್ ಮಾಡಕ್ ಬರೋದಿಲ್ಲ. ಸರ್, ಇದಲ್ಲದೆ ಸಾರ್ವಜನಿಕವಾಗಿ ಅಲ್ಲೇ ಕೊಲೆ ಮಾಡುವಂತದ್ದು ಬೆಳಗಾವಿಯಲ್ಲಾಗಿದೆ. ಅಂದ್ರೆ ಸಾರ್ವಜನಿಕರು ಭಯಪಡುವಂತ ರೀತಿಯಾಗಿ ಅವ್ರು ಮಾಡ್ತಾನೆ ಇದ್ದಾರಲ್ಲ, ಶುರುವಿನಿಂದಾನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೌದಪ್ಪ ನಿಮ್ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ, ನಮ್ಗಿನ ಹೆಚ್ಚಾಗಿ ನಿಮ್ ಕಾಲದಲ್ಲೇ ಆಗಿದೆ ಅಂತ ಹೇಳಿದ್ದೇನೆ ನಾನು ಕೂಡ. ಅವಾಗಲೂ ಅವರಿಗೆ ಗೊತ್ತಿರ್ಬೇಕಲ್ಲ. ಸಾಕಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ಸಾಕಷ್ಟು ಕಠಿಣ ಕ್ರಮ ತೆಗೆದುಕೊಳ್ತಾನೆ. ಆದ್ರೂ ಕೂಡ ಬೆಳಗಾವಿಲಾಗಿದೆ, ಅಲ್ಲಿ ನೆನೆ ಆಗಿರುವಂತಹದ್ದು ಬೆಳಗಾವಿ. ನೋಡಿ, ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನ ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೇವೆ. ಮರ್ಡರು, ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದ್ರ ಮೇಲೂ ಕ್ರಮ ತಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ. ಆದ್ಮೇಲೆ ತನಿಖೆ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ. 99% ಇಲ್ಲಿವರೆಗೂ 2 ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ಎಲ್ಲ ಎಚ್ಚರಿಕೆಯನ್ನ ನಾನು ಕೊಟ್ಟಿದ್ದೇನೆ. ನಮ್ಮ SP ಗಳಿಗೆ, ನಮ್ಮ ಕಮಿಷನರ್ಗಳಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೇನೆ. ಇದೆಲ್ಲ ಇಂಥದ್ದು ಘಟನೆಗಳಾಗದಾಗೆ ನೋಡ್ಕೊಳ್ಳಿ ಅಂತ ಹೇಳಿ, ಏನೇನು ಕ್ರಮ ತಗೋಬೇಕೋ ಅದೆಲ್ಲ ತಗೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಒಂದು ಸಂದರ್ಭದಲ್ಲಿ ಆದಾಗ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ, ಯಾರನ್ನು ಸ್ಪೇರ್ ಮಾಡೋದೇ ಇಲ್ಲ. ಅಲ್ಲದೆ ಯಾರನ್ನೋ ಹೆಂಗ ಆರೋಪಿ ಅಂತ ಹೇಳ್ಬಿಡಕ್ಕಾಗ, ಮರ್ಡರ್ ಕೇಸ್ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಒಬ್ಬರನ್ನ ಹೇಳಕ್ಕಾಗುತ್ತಾ? ಅಲ್ಲ, ನಿನ್ನೆ ಮುಸ್ಲಿಂ ಸಮುದಾಯ ಮುಖಂಡರು ಕೂಡ ತಮ್ಮ ಅವ್ರು ಬಂದ್ರು, ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗುತ್ತೆ. ಇವರು ಬರ್ಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ರೈ ಅವರು ಬಂದಿದ್ರು, ಮತ್ತೆ ನಾನು ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಏನೋ IBಗೆ ಬರೋದಕ್ಕೆ, ಸರ್ಕಿಟ್ ಹೌಸ್ಗೆ ಬರೋದಕ್ಕೆ ಯಾರು ತಡೆ ಇಲ್ವಲ್ಲ. ಹಿಂದೂಗಳನ್ನ ದೂರ ಇಟ್ಟು ಸಭೆ ಯಾಕೆ? ಅವ್ರು ರಮಾನಾಥ್ ರೈ ಹಿಂದೂ ಅಲ್ವಾ? ರಮಾನಾಥ್ ರೈ ಬೇರೆಯವರ ಅಥವಾ ನಮ್ಮ ಬೇರೆ ಪಕ್ಷದ ಅನೇಕ ಜನ, ಮಂಜುನಾಥ್ ಭಂಡಾರಿ ಅವರಿದ್ರು, ಆಮೇಲಿಂದ ಬೇರೆ ಬೇರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಇದ್ರು. ಅವರೆಲ್ಲ ಹಿಂದೂಗಳಲ್ವಾ? ಅಲ್ಲ ಸರ್, ಈಗ ಸುಹಾಸ್ ಮನೆಗೆ ಗೊತ್ತಿಲ್ಲಪ್ಪ, ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ. ಅಲ್ಲ ಸರ್, ಈಗ ಸುಹಾಸ್ ಮನೆಗೆ ಕಾಂಗ್ರೆಸ್ ಮುಖಂಡರು ಯಾರು ಹೋಗಬಾರ್ದು ಅನ್ನುವಂಥದ್ದು ಇಲ್ಲ, ಆತರ ಏನಿಲ್ವಲ್ಲ. ಹೇಳಕ್ ಹೋಗಬಾರ್ದು ವೈರಲ್ ಆಗಿದೆ ಸರ್. ಅದಕ್ಕೆ ಯಾರು ಹೇಳಿದ್ರು ಅಂತ ನಿನ್ನೆ ಮೀಟಿಂಗ್ ಅಲ್ಲಿ ಯಾರು ಹೇಳಿದವ್ರು ಹೇಳಿದ್ದಾರೆ ಅನ್ನೋದು ಯಾರು ನನ್ಗೆ ಗೊತ್ತಿಲ್ಲ. ನಾವ್ಯಾರು ಹೇಳಿಲ್ಲ. ಸರ್, ಬೆಂಗಳೂರಲ್ಲಿ ಅಕ್ರಮ ಪಿಜಿಗಳು ಹೆಚ್ಚಾಗಿರೋದ್ರಿಂದ HSR ಲೇಔಟ್ ಅಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ಸರ್, ನಗ್ನವಾಗಿ. ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ, ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಪಿಜಿಗಳಿದೆ, ಟೋಟಲಿ ಎಷ್ಟು ಪಿಜಿಗಳಿದೆ, ಅವ್ರದ್ದೆಲ್ಲ ನಿಮ್ಮ ಏರಿಯಾದಲ್ಲಿ ಎಷ್ಟು ಪಿಜಿಗಳಿದಾವೆ, ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೇನೆ. ಆ ಮಾಹಿತಿ ಬಂದ ಮೇಲೆ ಅದಕ್ಕೇನು ಕ್ರಮ ಮಾಡಬೇಕು, ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲದೆ ಇದ್ರು ಹೆಂಗ್ ನಡೆಸ್ತಾರೆ ನಿಮ್ಮ ಏರಿಯಾನಲ್ಲಿ, ಅದು ಇವರು ಯಾರು ನಮ್ಮ BBMP ಅವರು ನೋಡ್ಬೇಕಾಗುತ್ತೆ. ಇದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಶನ್ ಬಂದ ಮೇಲೆ ಕ್ರಮ ತಗೊಳ್ತೀವಿ. ನಾಳೆಯಿಂದ ಒಳ ಮೀಸಲಾತಿ ಸಮೀಕ್ಷೆ ಶುರು ಆಗ್ತಾ ಇದೆ ಸರ್.
ಅದರಲ್ಲಿರೋ ಗೊಂದಲಗಳು ಸರಿಪಡಿಸುವಂತ ಪ್ರಯತ್ನಗಳನ್ನು ಆಗುತ್ತಾ ಅಂತ ಅಲ್ಲ, ಅದಕ್ಕೆ ತಾನೇ ಮಾಡ್ತಾರೆ. ಈಗ ಇಲ್ಲಿವರೆಗೆ ಗೊಂದಲಗಳಿತ್ತು ಅನ್ನೋ ಕಾರಣಕ್ಕಾಗಿ ಈ ಸಮೀಕ್ಷೆ ಮಾಡಕ್ಕೆ ಹೊರಟಿರೋದು. ಅದಕ್ಕೆ ನಾಗಮೋಹನ್ ದಾಸ್ ಅವರು ಕ್ವಶನಿಯರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ಕ್ವಶನಿಯರ್ನಲ್ಲಿ ಡೇಟಾ ಬಂದ ಮೇಲೆ ಅದು ಕಂಪೈಲ್ ಮಾಡಿ ಅದನ್ನ ಕೊಡ್ತಾರೆ, ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಮುಂದೆ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೋ ಅದು ಆಮೇಲೆ ವಿಚಾರ. ಮೂಲ ಜಾತಿಯನ್ನ ನಮೂದಿಸುವುದರಲ್ಲೇ ಒಂದಷ್ಟು ಗೊಂದಲಗಳಾಗಿದ್ದಾವೆ. ಈಗಲೂ ಕೂಡ ಅದು ಸಮುದಾಯದ ಗೊತ್ತಿಲ್ಲ ನನಗೆ. ನಮಗೆ ಇರೋ ಮಾಹಿತಿ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.